ಕುಮಾರಸ್ವಾಮಿ ಅವರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಇದೆ ಕುಮಾರಸ್ವಾಮಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಇವಾಗ ನಿರೀಕ್ಷೆಗೂ ಮೀರಿದಂತಹ ಜನ ಬೆಂಬಲ ವ್ಯಕ್ತ ಆಗ್ತದೆ. ತಾವು ನಿರೀಕ್ಷೆ ಮಾಡಿದ್ರೆ ಇಷ್ಟರ ಮಟ್ಟಿಗೆ ಬರುತ್ತೆ ಅಂತ ಹೇಳಿ ನಮಗೆ ಅಚ್ಚರಿ ತಂದಿರತಕ್ಕಂಥದ್ದಲ್ಲ. ಈ ನಿರೀಕ್ಷೆ ಮೊದಲೇ ಇತ್ತು. ಇದು ದಿನೇ ದಿನೇ ಮೈಸೂರು ಚಾಮುಂಡಿ ತಾಯಿಯ ಸನ್ನಿಧಾನಕ್ಕೆ ಹೋಗೋದ್ರೊಳಗೆ ರಾಜಕೀಯದ ಸುನಾಮಿಯನ್ನು ಈ ನಾಡಿನ ಕಾಂಗ್ರೆಸ್ನ ಪಾಪದ ಸರ್ಕಾರವನ್ನು ತೆಗಿಲಿಕ್ಕೆ ಆ ತಾಯಿಯ ಆಶೀರ್ವಾದದೊಂದಿಗೆ ರಾಜಕೀಯದ ಸುನಾಮಿ ಪ್ರಾರಂಭ ಆಗುತ್ತೆ. ಮತ್ತೆ ಜನಾಂದೋಲನ ಕಾರ್ಯಕ್ರಮದಲ್ಲಿ ಈಗ ಜಮೀರ್ ಕೂಡ ಈಗ ತಮ್ಮ ವಿರುದ್ಧ ವಾಗ್ದಾಳಿ ಶುರು ಮಾಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ನನಗೆ ಅವ್ರ ಬಗ್ಗೆ ಚರ್ಚೆ ಯಾಕೆ ಮಾಡಬೇಕು? ಅದರ ಅವಶ್ಯಕತೆ ಏನಿದೆ? ಎಲ್ಲೆಲ್ಲಿದ್ದರೂ ಅವರು ನೆನೆಸ್ಕೊಳ್ಳಿ, ಆಮೇಲೆ ಮತ್ತೆ ಆಸ್ತಿ ಬಗ್ಗೆನೇ ಪ್ರಶ್ನೆ ಮಾಡಿರ್ತಕ್ಕಂಥ ಕುಮಾರಸ್ವಾಮಿ, ನೀವು ಆಸ್ತಿ ಬಗ್ಗೆನೇ ಪ್ರಶ್ನೆ ಮಾಡಿ ಹೇಳೋದ್ರಾಗಲ್ಲ. ಸರ್ಕಾರ ಅವ್ರ ಕೈಲಿ ಕೊಟ್ಟಿದ್ದಾರೆ. ಜನ ಕಾನೂನು ಬಾಹಿರವಾದಂಥ ರೀತಿಯ ಆಸ್ತಿಗಳು ಮಾಡಿರೋದು ಅವ್ರ ಹತ್ರ ಮಾಹಿತಿಗಳಿದ್ದರೆ ಕೈ ಜೋಡಿಸಿ ಮನವಿ ಮಾಡ್ತೀನರಪ್ಪ, ಆದಷ್ಟು ಬೇಗ ಒಂದು ತನಿಖೆ ತಂಡ ರಚನೆ ಮಾಡ್ಕೊಳ್ಳಿ. ಕುಮಾರಸ್ವಾಮಿ ಅವರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಇದೆ ಕುಮಾರಸ್ವಾಮಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಇವಾಗ ನಿರೀಕ್ಷೆಗೂ ಮೀರಿದಂತಹ ಜನ ಬೆಂಬಲ ವ್ಯಕ್ತ ಆಗ್ತದೆ. ತಾವು ನಿರೀಕ್ಷೆ ಮಾಡಿದ್ರೆ ಇಷ್ಟರ ಮಟ್ಟಿಗೆ ಬರುತ್ತೆ ಅಂತ ಹೇಳಿ ನಮಗೆ ಅಚ್ಚರಿ ತಂದಿರತಕ್ಕಂಥದ್ದಲ್ಲ. ಈ ನಿರೀಕ್ಷೆ ಮೊದಲೇ ಇತ್ತು. ಇದು ದಿನೇ ದಿನೇ ಮೈಸೂರು ಚಾಮುಂಡಿ ತಾಯಿಯ ಸನ್ನಿಧಾನಕ್ಕೆ ಹೋಗೋದ್ರೊಳಗೆ ರಾಜಕೀಯದ ಸುನಾಮಿಯನ್ನು ಈ ನಾಡಿನ ಕಾಂಗ್ರೆಸ್ನ ಪಾಪದ ಸರ್ಕಾರವನ್ನು ತೆಗಿಲಿಕ್ಕೆ ಆ ತಾಯಿಯ ಆಶೀರ್ವಾದದೊಂದಿಗೆ ರಾಜಕೀಯದ ಸುನಾಮಿ ಪ್ರಾರಂಭ ಆಗುತ್ತೆ. ಮತ್ತೆ ಜನಾಂದೋಲನ ಕಾರ್ಯಕ್ರಮದಲ್ಲಿ ಈಗ ಜಮೀರ್ ಕೂಡ ಈಗ ತಮ್ಮ ವಿರುದ್ಧ ವಾಗ್ದಾಳಿ ಶುರು ಮಾಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ನನಗೆ ಅವ್ರ ಬಗ್ಗೆ ಚರ್ಚೆ ಯಾಕೆ ಮಾಡಬೇಕು? ಅದರ ಅವಶ್ಯಕತೆ ಏನಿದೆ? ಎಲ್ಲೆಲ್ಲಿದ್ದರೂ ಅವರು ನೆನೆಸ್ಕೊಳ್ಳಿ, ಆಮೇಲೆ ಮತ್ತೆ ಆಸ್ತಿ ಬಗ್ಗೆನೇ ಪ್ರಶ್ನೆ ಮಾಡಿರ್ತಕ್ಕಂಥ ಕುಮಾರಸ್ವಾಮಿ, ನೀವು ಆಸ್ತಿ ಬಗ್ಗೆನೇ ಪ್ರಶ್ನೆ ಮಾಡಿ ಹೇಳೋದ್ರಾಗಲ್ಲ. ಸರ್ಕಾರ ಅವ್ರ ಕೈಲಿ ಕೊಟ್ಟಿದ್ದಾರೆ. ಜನ ಕಾನೂನು ಬಾಹಿರವಾದಂಥ ರೀತಿಯ ಆಸ್ತಿಗಳು ಮಾಡಿರೋದು ಅವ್ರ ಹತ್ರ ಮಾಹಿತಿಗಳಿದ್ದರೆ ಕೈ ಜೋಡಿಸಿ ಮನವಿ ಮಾಡ್ತೀನರಪ್ಪ, ಆದಷ್ಟು ಬೇಗ ಒಂದು ತನಿಖೆ ತಂಡ ರಚನೆ ಮಾಡ್ಕೊಳ್ಳಿ. ಕುಮಾರಸ್ವಾಮಿ ಅವರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಇದೆ ಕುಮಾರಸ್ವಾಮಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಇವಾಗ ನಿರೀಕ್ಷೆಗೂ ಮೀರಿದಂತಹ ಜನ ಬೆಂಬಲ ವ್ಯಕ್ತ ಆಗ್ತದೆ. ತಾವು ನಿರೀಕ್ಷೆ ಮಾಡಿದ್ರೆ ಇಷ್ಟರ ಮಟ್ಟಿಗೆ ಬರುತ್ತೆ ಅಂತ ಹೇಳಿ ನಮಗೆ ಅಚ್ಚರಿ ತಂದಿರತಕ್ಕಂಥದ್ದಲ್ಲ. ಈ ನಿರೀಕ್ಷೆ ಮೊದಲೇ ಇತ್ತು. ಇದು ದಿನೇ ದಿನೇ ಮೈಸೂರು ಚಾಮುಂಡಿ ತಾಯಿಯ ಸನ್ನಿಧಾನಕ್ಕೆ ಹೋಗೋದ್ರೊಳಗೆ ರಾಜಕೀಯದ ಸುನಾಮಿಯನ್ನು ಈ ನಾಡಿನ ಕಾಂಗ್ರೆಸ್ನ ಪಾಪದ ಸರ್ಕಾರವನ್ನು ತೆಗಿಲಿಕ್ಕೆ ಆ ತಾಯಿಯ ಆಶೀರ್ವಾದದೊಂದಿಗೆ ರಾಜಕೀಯದ ಸುನಾಮಿ ಪ್ರಾರಂಭ ಆಗುತ್ತೆ. ಮತ್ತೆ ಜನಾಂದೋಲನ ಕಾರ್ಯಕ್ರಮದಲ್ಲಿ ಈಗ ಜಮೀರ್ ಕೂಡ ಈಗ ತಮ್ಮ ವಿರುದ್ಧ ವಾಗ್ದಾಳಿ ಶುರು ಮಾಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ನನಗೆ ಅವ್ರ ಬಗ್ಗೆ ಚರ್ಚೆ ಯಾಕೆ ಮಾಡಬೇಕು? ಅದರ ಅವಶ್ಯಕತೆ ಏನಿದೆ? ಎಲ್ಲೆಲ್ಲಿದ್ದರೂ ಅವರು ನೆನೆಸ್ಕೊಳ್ಳಿ, ಆಮೇಲೆ ಮತ್ತೆ ಆಸ್ತಿ ಬಗ್ಗೆನೇ ಪ್ರಶ್ನೆ ಮಾಡಿರ್ತಕ್ಕಂಥ ಕುಮಾರಸ್ವಾಮಿ, ನೀವು ಆಸ್ತಿ ಬಗ್ಗೆನೇ ಪ್ರಶ್ನೆ ಮಾಡಿ ಹೇಳೋದ್ರಾಗಲ್ಲ. ಸರ್ಕಾರ ಅವ್ರ ಕೈಲಿ ಕೊಟ್ಟಿದ್ದಾರೆ. ಜನ ಕಾನೂನು ಬಾಹಿರವಾದಂಥ ರೀತಿಯ ಆಸ್ತಿಗಳು ಮಾಡಿರೋದು ಅವ್ರ ಹತ್ರ ಮಾಹಿತಿಗಳಿದ್ದರೆ ಕೈ ಜೋಡಿಸಿ ಮನವಿ ಮಾಡ್ತೀನರಪ್ಪ, ಆದಷ್ಟು ಬೇಗ ಒಂದು ತನಿಖೆ ತಂಡ ರಚನೆ ಮಾಡ್ಕೊಳ್ಳಿ. ಕುಮಾರಸ್ವಾಮಿ ಅವರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಇದೆ ಕುಮಾರಸ್ವಾಮಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಇವಾಗ ನಿರೀಕ್ಷೆಗೂ ಮೀರಿದಂತಹ ಜನ ಬೆಂಬಲ ವ್ಯಕ್ತ ಆಗ್ತದೆ. ತಾವು ನಿರೀಕ್ಷೆ ಮಾಡಿದ್ರೆ ಇಷ್ಟರ ಮಟ್ಟಿಗೆ ಬರುತ್ತೆ ಅಂತ ಹೇಳಿ ನಮಗೆ ಅಚ್ಚರಿ ತಂದಿರತಕ್ಕಂಥದ್ದಲ್ಲ. ಈ ನಿರೀಕ್ಷೆ ಮೊದಲೇ ಇತ್ತು. ಇದು ದಿನೇ ದಿನೇ ಮೈಸೂರು ಚಾಮುಂಡಿ ತಾಯಿಯ ಸನ್ನಿಧಾನಕ್ಕೆ ಹೋಗೋದ್ರೊಳಗೆ ರಾಜಕೀಯದ ಸುನಾಮಿಯನ್ನು ಈ ನಾಡಿನ ಕಾಂಗ್ರೆಸ್ನ ಪಾಪದ ಸರ್ಕಾರವನ್ನು ತೆಗಿಲಿಕ್ಕೆ ಆ ತಾಯಿಯ ಆಶೀರ್ವಾದದೊಂದಿಗೆ ರಾಜಕೀಯದ ಸುನಾಮಿ ಪ್ರಾರಂಭ ಆಗುತ್ತೆ. ಮತ್ತೆ ಜನಾಂದೋಲನ ಕಾರ್ಯಕ್ರಮದಲ್ಲಿ ಈಗ ಜಮೀರ್ ಕೂಡ ಈಗ ತಮ್ಮ ವಿರುದ್ಧ ವಾಗ್ದಾಳಿ ಶುರು ಮಾಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ನನಗೆ ಅವ್ರ ಬಗ್ಗೆ ಚರ್ಚೆ ಯಾಕೆ ಮಾಡಬೇಕು? ಅದರ ಅವಶ್ಯಕತೆ ಏನಿದೆ? ಎಲ್ಲೆಲ್ಲಿದ್ದರೂ ಅವರು ನೆನೆಸ್ಕೊಳ್ಳಿ, ಆಮೇಲೆ ಮತ್ತೆ ಆಸ್ತಿ ಬಗ್ಗೆನೇ ಪ್ರಶ್ನೆ ಮಾಡಿರ್ತಕ್ಕಂಥ ಕುಮಾರಸ್ವಾಮಿ, ನೀವು ಆಸ್ತಿ ಬಗ್ಗೆನೇ ಪ್ರಶ್ನೆ ಮಾಡಿ ಹೇಳೋದ್ರಾಗಲ್ಲ. ಸರ್ಕಾರ ಅವ್ರ ಕೈಲಿ ಕೊಟ್ಟಿದ್ದಾರೆ. ಜನ ಕಾನೂನು ಬಾಹಿರವಾದಂಥ ರೀತಿಯ ಆಸ್ತಿಗಳು ಮಾಡಿರೋದು ಅವ್ರ ಹತ್ರ ಮಾಹಿತಿಗಳಿದ್ದರೆ ಕೈ ಜೋಡಿಸಿ ಮನವಿ ಮಾಡ್ತೀನರಪ್ಪ, ಆದಷ್ಟು ಬೇಗ ಒಂದು ತನಿಖೆ ತಂಡ ರಚನೆ ಮಾಡ್ಕೊಳ್ಳಿ. ಕುಮಾರಸ್ವಾಮಿ ಅವರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಇದೆ ಕುಮಾರಸ್ವಾಮಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಇವಾಗ ನಿರೀಕ್ಷೆಗೂ ಮೀರಿದಂತಹ ಜನ ಬೆಂಬಲ ವ್ಯಕ್ತ ಆಗ್ತದೆ. ತಾವು ನಿರೀಕ್ಷೆ ಮಾಡಿದ್ರೆ ಇಷ್ಟರ ಮಟ್ಟಿಗೆ ಬರುತ್ತೆ ಅಂತ ಹೇಳಿ ನಮಗೆ ಅಚ್ಚರಿ ತಂದಿರತಕ್ಕಂಥದ್ದಲ್ಲ. ಈ ನಿರೀಕ್ಷೆ ಮೊದಲೇ ಇತ್ತು. ಇದು ದಿನೇ ದಿನೇ ಮೈಸೂರು ಚಾಮುಂಡಿ ತಾಯಿಯ ಸನ್ನಿಧಾನಕ್ಕೆ ಹೋಗೋದ್ರೊಳಗೆ ರಾಜಕೀಯದ ಸುನಾಮಿಯನ್ನು ಈ ನಾಡಿನ ಕಾಂಗ್ರೆಸ್ನ ಪಾಪದ ಸರ್ಕಾರವನ್ನು ತೆಗಿಲಿಕ್ಕೆ ಆ ತಾಯಿಯ ಆಶೀರ್ವಾದದೊಂದಿಗೆ ರಾಜಕೀಯದ ಸುನಾಮಿ ಪ್ರಾರಂಭ ಆಗುತ್ತೆ.
ಮತ್ತೆ ಜನಾಂದೋಲನ ಕಾರ್ಯಕ್ರಮದಲ್ಲಿ ಈಗ ತಮ್ಮ ಜಮೀರ್ ಕೂಡ ಈಗ ತಮ್ಮ ವಿರುದ್ಧ ವಾಗ್ದಾಳಿ ಶುರು ಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಜೊತೆ. ನನಗೆ ಅವ್ರ ಬಗ್ಗೆ ಚರ್ಚೆ ಯಾಕೆ ಮಾಡಬೇಕು, ಅದರ ಅವಶ್ಯಕತೆ ಏನಿದೆ? ಎಲ್ಲೆಲ್ಲಿದ್ದರೂ ಅವರು ನೆನೆಸ್ಕೊಳ್ಳಿ, ಆಮೇಲೆ ಮಾತಾಡೋಣ. ಮತ್ತೆ ಆಸ್ತಿ ಬಗ್ಗೆನೇ ಪ್ರಶ್ನೆ ಮಾಡಿರ್ತಕ್ಕಂಥ ಕುಮಾರಸ್ವಾಮಿ, ನೀವು ಆಸ್ತಿ ಬಗ್ಗೆನೇ ಪ್ರಶ್ನೆ ಮಾಡಿ ಹೇಳೋದ್ರಾಗಲ್ಲ. ಸರ್ಕಾರ ಅವ್ರ ಕೈಲಿ ಕೊಟ್ಟಿದ್ದಾರೆ ಜನ. ಕಾನೂನು ಬಾಹಿರವಾದಂಥ ರೀತಿಯ ಆಸ್ತಿಗಳು ಮಾಡಿರೋದು ಅವ್ರ ಹತ್ರ ಮಾಹಿತಿಗಳಿದ್ದರೆ ಕೈ ಜೋಡಿಸಿ ಮನವಿ ಮಾಡ್ತೀನಿರಪ್ಪ, ಆದಷ್ಟು ಬೇಗ ಒಂದು ತನಿಖೆ ತಂಡ ರಚನೆ ಮಾಡ್ಕೊಳ್ಳಿ. ಕುಮಾರಸ್ವಾಮಿ ಅವರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಇದೆ ಕುಮಾರಸ್ವಾಮಿ ಅವರು ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಸರ್, ಇವಾಗ ನಿರೀಕ್ಷೆಗೂ ಮೀರಿದಂತಹ ಜನ ಬೆಂಬಲ ವ್ಯಕ್ತ ಆಗ್ತದೆ. ತಾವು ನಿರೀಕ್ಷೆ ಮಾಡಿದ್ರೆ ಇಷ್ಟರ ಮಟ್ಟಿಗೆ ಬರುತ್ತೆ ಅಂತ ಹೇಳಿ. ನಮಗೆ ಅಚ್ಚರಿ ತಂದಿರ್ತಕ್ಕಂಥದ್ದಲ್ಲ, ಈ ನಿರೀಕ್ಷೆ ಮೊದಲೇ ಇತ್ತು. ಇದು ದಿನೇ ದಿನೇ ಮೈಸೂರು ಚಾಮುಂಡಿ ತಾಯಿಯ ಸನ್ನಿಧಾನಕ್ಕೆ ಹೋಗೋದ್ರೊಳಗೆ ರಾಜಕೀಯದ ಸುನಾಮಿಯನ್ನು, ಈ ನಾಡಿನ ಕಾಂಗ್ರೆಸ್ನ ಪಾಪದ ಸರ್ಕಾರವನ್ನು ತೆಗಿಲಿಕ್ಕೆ ಆ ತಾಯಿಯ ಆಶೀರ್ವಾದದೊಂದಿಗೆ ರಾಜಕೀಯದ ಸುನಾಮಿ ಪ್ರಾರಂಭ ಆಗುತ್ತೆ. ಮತ್ತೆ ಜನಾಂದೋಲನ ಕಾರ್ಯಕ್ರಮದಲ್ಲಿ ಈಗ ತಮ್ಮ ಜಮೀರ್ ಕೂಡ ಈಗ ತಮ್ಮ ವಿರುದ್ಧ ವಾಗ್ದಾಳಿ ಶುರು ಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಜೊತೆ. ನನಗೆ ಅವ್ರ ಬಗ್ಗೆ ಚರ್ಚೆ ಯಾಕೆ ಮಾಡಬೇಕು, ಅದರ ಅವಶ್ಯಕತೆ ಏನಿದೆ? ಎಲ್ಲೆಲ್ಲಿದ್ದರೂ ಅವರು ನೆನೆಸ್ಕೊಳ್ಳಿ, ಆಮೇಲೆ ಮಾತಾಡೋಣ. ಮತ್ತೆ ಆಸ್ತಿ ಬಗ್ಗೆನೇ ಪ್ರಶ್ನೆ ಮಾಡಿರ್ತಕ್ಕಂಥ ಕುಮಾರಸ್ವಾಮಿ, ನೀವು ಆಸ್ತಿ ಬಗ್ಗೆನೇ ಪ್ರಶ್ನೆ ಮಾಡಿ ಹೇಳೋದ್ರಾಗಲ್ಲ. ಸರ್ಕಾರ ಅವ್ರ ಕೈಲಿ ಕೊಟ್ಟಿದ್ದಾರೆ ಜನ. ಕಾನೂನು ಬಾಹಿರವಾದಂಥ ರೀತಿಯ ಆಸ್ತಿಗಳು ಮಾಡಿರೋದು ಅವ್ರ ಹತ್ರ ಮಾಹಿತಿಗಳಿದ್ದರೆ ಕೈ ಜೋಡಿಸಿ ಮನವಿ ಮಾಡ್ತೀನಿರಪ್ಪ, ಆದಷ್ಟು ಬೇಗ ಒಂದು ತನಿಖೆ ತಂಡ ರಚನೆ ಮಾಡ್ಕೊಳ್ಳಿ. ಕುಮಾರಸ್ವಾಮಿ ಅವರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಇದೆ ಕುಮಾರಸ್ವಾಮಿ ಅವರು ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಸರ್, ಇವಾಗ ನಿರೀಕ್ಷೆಗೂ ಮೀರಿದಂತಹ ಜನ ಬೆಂಬಲ ವ್ಯಕ್ತ ಆಗ್ತದೆ. ತಾವು ನಿರೀಕ್ಷೆ ಮಾಡಿದ್ರೆ ಇಷ್ಟರ ಮಟ್ಟಿಗೆ ಬರುತ್ತೆ ಅಂತ ಹೇಳಿ. ನಮಗೆ ಅಚ್ಚರಿ ತಂದಿರ್ತಕ್ಕಂಥದ್ದಲ್ಲ, ಈ ನಿರೀಕ್ಷೆ ಮೊದಲೇ ಇತ್ತು. ಇದು ದಿನೇ ದಿನೇ ಮೈಸೂರು ಚಾಮುಂಡಿ ತಾಯಿಯ ಸನ್ನಿಧಾನಕ್ಕೆ ಹೋಗೋದ್ರೊಳಗೆ ರಾಜಕೀಯದ ಸುನಾಮಿಯನ್ನು, ಈ ನಾಡಿನ ಕಾಂಗ್ರೆಸ್ನ ಪಾಪದ ಸರ್ಕಾರವನ್ನು ತೆಗಿಲಿಕ್ಕೆ ಆ ತಾಯಿಯ ಆಶೀರ್ವಾದದೊಂದಿಗೆ ರಾಜಕೀಯದ ಸುನಾಮಿ ಪ್ರಾರಂಭ ಆಗುತ್ತೆ. ಮತ್ತೆ ಜನಾಂದೋಲನ ಕಾರ್ಯಕ್ರಮದಲ್ಲಿ ಈಗ ತಮ್ಮ ಜಮೀರ್ ಕೂಡ ಈಗ ತಮ್ಮ ವಿರುದ್ಧ ವಾಗ್ದಾಳಿ ಶುರು ಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಜೊತೆ. ನನಗೆ ಅವ್ರ ಬಗ್ಗೆ ಚರ್ಚೆ ಯಾಕೆ ಮಾಡಬೇಕು, ಅದರ ಅವಶ್ಯಕತೆ ಏನಿದೆ? ಎಲ್ಲೆಲ್ಲಿದ್ದರೂ ಅವರು ನೆನೆಸ್ಕೊಳ್ಳಿ, ಆಮೇಲೆ ಮಾತಾಡೋಣ. ಮತ್ತೆ ಆಸ್ತಿ ಬಗ್ಗೆನೇ ಪ್ರಶ್ನೆ ಮಾಡಿರ್ತಕ್ಕಂಥ ಕುಮಾರಸ್ವಾಮಿ, ನೀವು ಆಸ್ತಿ ಬಗ್ಗೆನೇ ಪ್ರಶ್ನೆ ಮಾಡಿ ಹೇಳೋದ್ರಾಗಲ್ಲ. ಸರ್ಕಾರ ಅವ್ರ ಕೈಲಿ ಕೊಟ್ಟಿದ್ದಾರೆ ಜನ. ಕಾನೂನು ಬಾಹಿರವಾದಂಥ ರೀತಿಯ ಆಸ್ತಿಗಳು ಮಾಡಿರೋದು ಅವ್ರ ಹತ್ರ ಮಾಹಿತಿಗಳಿದ್ದರೆ ಕೈ ಜೋಡಿಸಿ ಮನವಿ ಮಾಡ್ತೀನಿರಪ್ಪ, ಆದಷ್ಟು ಬೇಗ ಒಂದು ತನಿಖೆ ತಂಡ ರಚನೆ ಮಾಡ್ಕೊಳ್ಳಿ. ಕುಮಾರಸ್ವಾಮಿ ಅವರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಇದೆ ಕುಮಾರಸ್ವಾಮಿ ಅವರು ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಸರ್, ಇವಾಗ ನಿರೀಕ್ಷೆಗೂ ಮೀರಿದಂತಹ ಜನ ಬೆಂಬಲ ವ್ಯಕ್ತ ಆಗ್ತದೆ. ತಾವು ನಿರೀಕ್ಷೆ ಮಾಡಿದ್ರೆ ಇಷ್ಟರ ಮಟ್ಟಿಗೆ ಬರುತ್ತೆ ಅಂತ ಹೇಳಿ. ನಮಗೆ ಅಚ್ಚರಿ ತಂದಿರ್ತಕ್ಕಂಥದ್ದಲ್ಲ, ಈ ನಿರೀಕ್ಷೆ ಮೊದಲೇ ಇತ್ತು. ಇದು ದಿನೇ ದಿನೇ ಮೈಸೂರು ಚಾಮುಂಡಿ ತಾಯಿಯ ಸನ್ನಿಧಾನಕ್ಕೆ ಹೋಗೋದ್ರೊಳಗೆ ರಾಜಕೀಯದ ಸುನಾಮಿಯನ್ನು, ಈ ನಾಡಿನ ಕಾಂಗ್ರೆಸ್ನ ಪಾಪದ ಸರ್ಕಾರವನ್ನು ತೆಗಿಲಿಕ್ಕೆ ಆ ತಾಯಿಯ ಆಶೀರ್ವಾದದೊಂದಿಗೆ ರಾಜಕೀಯದ ಸುನಾಮಿ ಪ್ರಾರಂಭ ಆಗುತ್ತೆ. ಮತ್ತೆ ಜನಾಂದೋಲನ ಕಾರ್ಯಕ್ರಮದಲ್ಲಿ ಈಗ ತಮ್ಮ ಜಮೀರ್ ಕೂಡ ಈಗ ತಮ್ಮ ವಿರುದ್ಧ ವಾಗ್ದಾಳಿ ಶುರು ಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಜೊತೆ. ನನಗೆ ಅವ್ರ ಬಗ್ಗೆ ಚರ್ಚೆ ಯಾಕೆ ಮಾಡಬೇಕು, ಅದರ ಅವಶ್ಯಕತೆ ಏನಿದೆ? ಎಲ್ಲೆಲ್ಲಿದ್ದರೂ ಅವರು ನೆನೆಸ್ಕೊಳ್ಳಿ, ಆಮೇಲೆ ಮಾತಾಡೋಣ. ಮತ್ತೆ ಆಸ್ತಿ ಬಗ್ಗೆನೇ ಪ್ರಶ್ನೆ ಮಾಡಿರ್ತಕ್ಕಂಥ ಕುಮಾರಸ್ವಾಮಿ, ನೀವು ಆಸ್ತಿ ಬಗ್ಗೆನೇ ಪ್ರಶ್ನೆ ಮಾಡಿ ಹೇಳೋದ್ರಾಗಲ್ಲ. ಸರ್ಕಾರ ಅವ್ರ ಕೈಲಿ ಕೊಟ್ಟಿದ್ದಾರೆ ಜನ. ಕಾನೂನು ಬಾಹಿರವಾದಂಥ ರೀತಿಯ ಆಸ್ತಿಗಳು ಮಾಡಿರೋದು ಅವ್ರ ಹತ್ರ ಮಾಹಿತಿಗಳಿದ್ದರೆ ಕೈ ಜೋಡಿಸಿ ಮನವಿ ಮಾಡ್ತೀನಿರಪ್ಪ, ಆದಷ್ಟು ಬೇಗ ಒಂದು ತನಿಖೆ ತಂಡ ರಚನೆ ಮಾಡ್ಕೊಳ್ಳಿ.